ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಕೃಷಿ ಮೇಳ 2025ಕ್ಕೆ ಎಲ್ಲರಿಗೂ ಸ್ವಾಗತ. ಕೃಷಿ ವಿಸ್ತರಣೆ ವಿಭಾಗ UASB ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸ್ಟೂಡೆಂಟ್ಸ್ ಆದಂತಹ ಅಮೃತ ಮತ್ತು ಪೂಜಾ ಅವರಿದ್ದಾರೆ. ವೆಲ್ಕಮ್ ಟು UASB ಸ್ಟುಡಿಯೋ. ಥ್ಯಾಂಕ್ ಯು. ನೀವು ಆಗಲೇ ಫೈನಲ್ ಇಯರ್ PhD ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಲೈಕ್ ಒಂದು 3 ಕೃಷಿ ಮೇಳ ನೋಡ್ಕೊಂಡು ಬಂದಿದ್ದೀರಾ. ಈ ಲಾಸ್ಟ್ ಕೃಷಿ ಮೇಳಕ್ಕೂ ಮತ್ತು ಈ ಕೃಷಿ ಮೇಳಕ್ಕೂ ಏನು ನೀವು ಯುನೀಕ್ನೆಸ್ನ ನೋಡ್ತಾ ಇದ್ದೀರಾ? ಇಲ್ಲಿ ಯುನೀಕ್ನೆಸ್ ಅಂತಂದರೆ ವರ್ಷ ಒಂದು ಧ್ಯೇಯವಾಕ್ಯ ಏನಿರ್ತಾರೆ ಅದೇ ಇದರ ಯುನೀಕ್ನೆಸ್. ಅದರಂತೆ ಈ ವರ್ಷ ಧ್ಯೇಯವಾಕ್ಯ ಆಗಿರೋಂಥ ಸಮೃದ್ಧ ಕೃಷಿ, ವಿಕಸಿತ ಭಾರತ, ನೆಲ, ಜಲ ಮತ್ತು ಬೆಳೆ. ನಾವು ಏನೇ ಬೆಳ್ಕೊತಿರ್ತೀವಿ ಸಮೃದ್ಧವಾಗಿ ಬೆಳಿಬೇಕು. ಅದನ್ನು ಪೆಸ್ಟಿಸೈಡ್ಸ್ ಎಲ್ಲ ಕಮ್ಮಿ ಇದ್ದು ಹೆಲ್ತಿ ಕಾನ್ಶಿಯಸ್ ಆಗಿ ಬೆಳ್ಕೋಬೇಕು. ಮತ್ತು ವಿಕಸಿತ ಭಾರತ, ಎಲ್ಲರೂ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು. ಇಂಡಿಯಾ ಸೆಲ್ಫ್ ಸಫಿಷಿಯೆಂಟ್ ಆಗಿದೆ, ಅದೇ ಥರ ಫಾರ್ಮರ್ಸ್ ಕೂಡ ಆಗಬೇಕು ಅನ್ನೋದೊಂದು. ಅದ್ರ ಜೊತೆಗೆ ನಾವು ಕನ್ಸರ್ವೇಷನ್ ಮಾಡಬೇಕು. ನೆಲ, ಜಲ ಮತ್ತು ಬೆಳೆ ಎಲ್ಲದನ್ನು ನಾವು ಕನ್ಸರ್ವ್ ಮಾಡಬೇಕು. ಅದು ನಮ್ಮ ಯೂನಿಕ್ನೆಸ್, ಈ ವರ್ಷದ ಯೂನಿಕ್ನೆಸ್ ಆಗಿದೆ. ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಒಂದೊಂದು ಮಳಿಗೆಗಳಿದೆ, ಅದು ತುಂಬ ಆಕರ್ಷಣೆ. ಯಾವುದಂದರೆ ಈ ಎಣ್ಣೆ ತೆಗೆಯೋದಾಗಿರ್ಬೋದು, ಅದು ಆಕರ್ಷಣೆ ಹೋಗಿದೆ. ಅದರಂತೆ ಬೇರೆ ಬೇರೆ ತಳಿಗಳ ತಂದಿಟ್ಟಿದ್ದಾರೆ, ಅದು ಆಕರ್ಷಣೆ ಇದೆ. ಅದರ ಜೊತೆಗೆ ಈ ವರ್ಷ ಅಂತಂದರೆ ಆಗ್ರೋ ಟೂರಿಸಮ್ ಅಂತ ಮಾಡಿರೋಕ್ಕೆ ಅದು ತುಂಬ ಆಕರ್ಷಣೆ ಇದೆ. ಅಲ್ಲಿ ಒಂದಷ್ಟು ಜಾಗನಷ್ಟೇ ಅದಕ್ಕಂತ ಮೀಸಲಿಟ್ಟು ಬಂದಿರೋ ಜನ ಎಲ್ಲ ಡ್ರೋನ್ನ ಹೇಗೆ ಬಳಸ್ತಾರೆ ಎಲ್ಲ ನೋಡ್ತಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಎತ್ತಿನ ಬಂಡಿ ಎಲ್ಲ ಇಟ್ಟು, ಉಯ್ಯಾಲೆ ಎಲ್ಲ ಇಟ್ಟು, ಹಳ್ಳಿ ಮನೆ ಅಂದರೆ ಯಾವ ಥರ ಇರುತ್ತೆ ಅದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಿ ತೋರಿಸ್ತಿದ್ದೀವಿ ರೈತರಿಗೆ. ಅದು ಹೋದ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಆಕರ್ಷಣೆ. ಹೌದು, ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇದು ಒಳ್ಳೆ ಪಾಯಿಂಟ್ ಅನಿಸುತ್ತೆ. ಎತ್ತಿನ ಬಂಡಿ, ಉಯ್ಯಾಲೆ ಎಲ್ಲ ಬಂದಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ ಅಲ್ಲೇ ಕ್ರೌಡ್ ಆಗಿರೋ ಥರ ತುಂಬ ಇಷ್ಟಪಟ್ಟು ಅಲ್ಲಿ ಎಂಜಾಯ್ ಮಾಡ್ತಿದ್ದಾರಲ್ಲ. ಇವಾಗ ನಮ್ಮದು ಯೂನಿವರ್ಸಿಟಿ ಒಂದು ಹೊಸ ಇನಿಷಿಯೇಟಿವ್ ತೊಗೊಂಡಿದೆ, UASB ಸ್ಟುಡಿಯೋ ಅಂತ. ಇದರಿಂದ ಈ ಸ್ಟುಡಿಯೋಯಿಂದ ಫಾರ್ಮಸಿಗೆ ಏನು ಯೂಸಸ್ ಇದೆ? ಆ್ಯಕ್ಚುಲಿ ನಾವು ಪ್ರತಿ ವರ್ಷವೂ ಲೈವ್ ಸ್ಟ್ರೀಮಿಂಗ್ ಮಾಡ್ಕೊತಾನೆ ಬಂದಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ. ಈ ವರ್ಷ ಹೊಸದಾಗಿ UASB ಸ್ಟುಡಿಯೋ ಅನ್ನೋದೊಂದು ಇನಿಷಿಯೇಟಿವ್ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಇಲ್ಲೇನಾಗುತ್ತೆ ಅಂದರೆ ತುಂಬ ಅವಾರ್ಡಿ ಫಾರ್ಮರ್ಸ್ ಆಗಿರ್ಬೋದು, VIPs ಆಗಿರ್ಬೋದು, ಅವ್ರ ಇಂಟರ್ವ್ಯೂಗಳೆಲ್ಲ ನಾವು ಈ ಸ್ಟುಡಿಯೋದಲ್ಲಿ ತಗೊತಿದ್ದೀವಿ. ಹೀಗಾಗಿ ಇದರಿಂದ ಇನ್ನೊಂದೇನೆಂದರೆ ಇವು ಹೋಗ್ತಿದ್ದೀವಿ ಪ್ರತಿದಿನದ್ದು ಫ್ರಮ್ Day 1 till Day 4 ಏನೇನು ನಡೀತಿದೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಎಲ್ಲ ಜನಕ್ಕೆ ತಲುಪ್ತಿದೆ. ಎಷ್ಟೋ ಜನ ಬಂದು ನೋಡೋಕ್ಕಲ್ಲ, ದೂರ ಊರಿನವ್ರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ. ಸೊ ಅವರಿಗೆಲ್ಲ ಒಂದು ಆಪರ್ಚುನಿಟಿ ಥರ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಇಲ್ಲಿ ಏನೇನು ಆಗ್ತಿದ್ದಾವೆ, ಕೃಷಿ ಮೇಳದಲ್ಲಿ ಏನೇನು ಆಕ್ಟಿವಿಟಿ ಆಗಿದ್ದಾವೆ, ಇದೆಲ್ಲ ನಮ್ಮ ಸ್ಟುಡಿಯೋದಲ್ಲಿ ತೋರಿಸ್ತಿದ್ದೀವಿ ಆ್ಯಕ್ಚುಲಿ. ಹೌದು, ಈಗ ಬರ್ದೇ ಇರೋಂಥ ಫಾರ್ಮರ್ಸಿಗೂ ಈಗ ಫಾರ್ಮರ್ಸ್ ಕೊಡೋಂಥ ಇಂಟರ್ವ್ಯೂ, ಅವ್ರು ಮಾಡ್ತಿರೋ ಸಾಧನೆಗಳನ್ನ ಬೇರೆ ಫಾರ್ಮರ್ಸ್ ನೋಡಿನೂ ಅವ್ರಿಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಹೌದು, ನಾನು ಮಾಡಬೇಕು, ನೆಕ್ಸ್ಟ್ ವರ್ಷ ನಾನು ಕೃಷಿ ಮೇಳದಲ್ಲಿ ಅವಾರ್ಡ್ ತಗೋಬೇಕು ಅನ್ನೋದೊಂದು ಹುಮ್ಮಸ್ ಬರುತ್ತೆ. ಫಾರ್ಮರ್ಸ್ ಆಯಿತು, ಪ್ಯಾರಲಲ್ ಆಗಿ ಸ್ಟೂಡೆಂಟ್ಸ್ಗೂ ಈ ಸ್ಟುಡಿಯೋ ತುಂಬ ಹೆಲ್ಪ್ ಮಾಡ್ತಾ ಇದೆ. ಅದ್ರ ಒಪಿನಿಯನ್ ಇದೆ? ಆ್ಯಕ್ಚುಲಿ ಪ್ರತಿ ವರ್ಷನೂ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗೇ ಆಗ್ತಾರೆ ಕೃಷಿ ಮೇಳ ಅಂತಂದರೆ. ಈ UASB ಸ್ಟುಡಿಯೋ ಪರ್ಟಿಕ್ಯುಲರ್ ಆಗಿ ಏನು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂದರೆ ನಾವೇ ಫಾರ್ಮರ್ಸ್ ಜೊತೆ ಆಗಿರ್ಬೋದು, ಅವಾರ್ಡಿ ಫಾರ್ಮರ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಿದ್ದೀವಿ, VIPs ಜೊತೆ ಇಂಟರಾಕ್ಟ್ ಮಾಡ್ತಿದ್ದೀವಿ. ಅವರು ಏನು ವಿಭಿನ್ನವಾಗಿ ಮಾಡಿದ್ದಾರೆ, ಅವ್ರಿಗೆ ಅವಾರ್ಡ್ಸ್ ಎಲ್ಲ ಯಾಕೆ ಬರ್ತಿದೆ, ಬೇರೆ ಫಾರ್ಮರ್ಸಿಗೆ ಹೋಲಿಸಿದ್ರೆ ಅವರಿಂದ ಏನು ಹೊಸತನ ನಾವು ಕಲಿಬೋದು, ಅದನ್ನು ನಾವು ಹೆಂಗೆ ಅಳವಡಿಸ್ಕೋಬೋದು ಅನ್ನೋದು ನಮಗೆ ಅವ್ರ ಥ್ರೂ ಗೊತ್ತಾಗ್ತಿದೆ. ಇನ್ಫಾರ್ಮೇಷನ್ ತಗೋಬೋದು, ಮುಂದೆ ನಾವು ಕೂಡ ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ ನಮಗೆ ಗೈಡ್ ಮಾಡ್ತಿದ್ದಾರೆ ಪ್ರೊಫೆಸರ್ಸ್ ಆಗಿರ್ಬೋದು. ಇನ್ಸ್ಟ್ರೂಮೆಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಜನರ ಜೊತೆ ಹೇಗೆ ಇಂಟರಾಕ್ಟ್ ಮಾಡಬೇಕು, ಅದೊಂಥರ ಬೋಲ್ಡ್ನೆಸ್ ಮತ್ತು ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ನಮಗೆ ಬರ್ತಿದೆ. ಯೂಶಲಿ ಎಕ್ಸ್ಟೆನ್ಷನ್ ಅಂದ್ರೆ ಇಂಟ್ರಾಕ್ಷನ್ ವಿತ್ ಫಾರ್ಮರ್ಸ್, ಕಮ್ಯುನಿಕೇಷನ್ ಬರುತ್ತೆ. ಸೊ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ ಸ್ಟೂಡೆಂಟ್ಸಿಗೆ ಎಲ್ಲ ಕಲಿಯೋಕ್ಕಾಗಿರ್ಬೋದು, ಹೊರಗಡೆ ನಾವು ಹೇಗೆ ಇಂಟ್ರಾಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಈಗಿನ ಯುಗ ಅಂದರೆ ಮೀಡಿಯಾ ಯುಗ, AI ಯುಗ. ಅದಕ್ಕೆ ನಮ್ಮ ಎಕ್ಸ್ಟೆನ್ಷನ್ ಸ್ಟೂಡೆಂಟ್ಸಿಗೆ ಇವರು ಈಗಲಿಂದನೇ AI ಅಂದರೆ ಏನು, ನಮ್ಮ ಮೀಡಿಯಾನ ಹೆಂಗೆ ಫೇಸ್ ಮಾಡಬೇಕು, ಆ ಟೂಲ್ಸ್ನ ಹೆಂಗೆ ಯೂಸ್ ಮಾಡಬೇಕು, ಸ್ಟೇಜ್ ಫಿಯರ್ ಹೋಗಿಸ್ತಿದ್ದಾರೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ, ಒಂದು ಕಮ್ಯುನಿಕೇಷನ್ ಸ್ಕಿಲ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಗೆ, ನಮ್ಮ ಸ್ಟುಡಿಯೋಗೆ ಯಾವಾಗಲೂ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ. ನಾವು ಲಾಸ್ಟ್ಲಿ ನೀವು ಕೃಷಿ ಮೇಳದಿಂದ ಫಾರ್ಮರ್ಸಿಗೆ ಏನು ಮೆಸೇಜ್ ನೀಡ್ತೀರಾ? ಫಾರ್ಮರ್ಸಿಗೆ ನಾವೇನು ಹೇಳಪಡ್ತೀವಿ ಅಂದರೆ ಇಲ್ಲಿ ತುಂಬ ಒಂದು ಸಿಂಗಲ್ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಇನ್ಫಾರ್ಮೇಷನ್ ದೊರೆತಿದೆ ಅವರಿಗೆ. ಫ್ರಮ್ ಸೀಡ್ ಟು ಹಾರ್ವೆಸ್ಟಿಂಗ್, ಅವ್ರಿಗೆ ಯಾವ ಇನ್ಫಾರ್ಮೇಷನ್ ಯಾವ ಫೀಲ್ಡಲ್ಲಿ ಬೇಕೋ ಅದೆಲ್ಲ ಇನ್ಫಾರ್ಮೇಷನ್ ಅವರಿಗೆ ಸಿಗ್ತಿದೆ. ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ. ಒಂದೊಂದ್ಸಲ ಕಷ್ಟ ಆಗುತ್ತೆ ಫಾರ್ಮರ್ಸಿಗೆಲ್ಲ ಇನ್ಫಾರ್ಮೇಷನ್ ಒಂದೇ ಪ್ಲಾಟ್ಫಾರ್ಮಲ್ಲಿ ಸಿಗೋದು. ಸೊ ಅದು ಕೃಷಿ ಮೇಳದಲ್ಲಿ ಅವರಿಗೆ ಸಿಗ್ತಿರೋದ್ರಿಂದ ಅವ್ರು ಎಲ್ಲರೂ ತುಂಬ ಜನ ಬಂದು ತುಂಬ ಥರ ಮಾಹಿತಿಗಳು ತಿಳ್ಕೊಂಡು ಅವ್ರ ಫಾರ್ಮ್ ಫೀಲ್ಡಲ್ಲಿ ಅಳವಡಿಸ್ಕೋಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡು. ಪ್ರೆಸೆಂಟ್ ಡೇ ಕಂಟೆಕ್ಸ್ಟಲ್ಲಿ ಅಂದರೆ ಎಲ್ಲ ಅರ್ಬನ್ ಇರೋ ಜನಗಳಿಗೆ
ಕೃಷಿ ಮೇಲೆ ತುಂಬಾ ಒಲವಿದೆ. ಹೌದು. ಆದ್ರೆ ಎಲ್ಲಿ ಮಾಹಿತಿ ಸಿಗ್ತಿದೆ ಇದ್ರ ಸಂಬಂಧಪಟ್ಟಿದ್ದು ಅನ್ನೋದಷ್ಟೇ ಗೊತ್ತಾಗಿರೋದು. ಹಾಗಾಗಿ ಕೃಷಿ ಮೇಳ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ, ಇನ್ನ ಹೆಚ್ಚಿನ ಸಂಖ್ಯೆನಲ್ಲಿ ಎಲ್ಲರೂ ಬಂದು ಜನ, ಅದು ಈಗ ವೀಕೆಂಡ್ ಬಂತು ಶನಿವಾರ ಭಾನುವಾರ, ತುಂಬಾ ಸಂಖ್ಯೆನಲ್ಲಿ ಜನ ಬರ್ಲಿ, ಅವರು ಎಲ್ಲ ಕಲ್ತು ಅಟ್ಲೀಸ್ಟ್ ಅವ್ರ ಮನೆ ಮುಂದೆ ಕಿಚನ್ ಗಾರ್ಡನ್ ಇರ್ಬೋದು, ಅರ್ಬನ್ ಗಾರ್ಡನ್ ಇರ್ಬೋದು, ಇಲ್ಲಿ ಬಂದು ಆ ಮೋಟಿವೇಶನ್ ತಗೊಂಡು ಹೋದ ಡೆಫಿನೆಟ್ಲಿ ಎಲ್ಲರೂ ಏನೋ ಒಂದು ಸ್ಟಾರ್ಟ್ ಮಾಡೇ ಮಾಡ್ತಾರೆ. ಮತ್ತೆ ಅದೊಂದು ದೊಡ್ಡ ರೆವಲ್ಯೂಷನ್ ತರ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಹೌದು. ಕೃಷಿ ಮೇಳ ಬಗ್ಗೆ ಇಷ್ಟೊತ್ತವರೆಗೂ ನೀವು ಒಂದು ಮಾಹಿತಿ ನೀಡಿದ್ರಿ, ಮತ್ತೆ ನಮ್ಮ USB ಸ್ಟುಡಿಯೋ ಬಗ್ಗೆನೂ ಮಾತಾಡಿದ್ರಿ, ಅದೆಷ್ಟು ಫಾರ್ಮರ್ಸಿಗೂ ಮತ್ತೆ ಎಕ್ಸ್ಟೆನ್ಷನ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು.